ಮೊದಲು ದಿನಕ್ಕೆ ಈ ರೀತಿ ನೂರಾರು ಆರ್ಡರ್ಗಳು ಬರ್ತಿತ್ತು. ಆದರೆ ಈಗ ದಿನಕ್ಕೆ 5ರಿಂದ 10 ಆರ್ಡರ್ ಬರ್ತಿದೆ. ಯಾಕಂದರೆ ನಾವು ಕಂಪ್ಲೀಟ್ ಪ್ರಮೋಷನನ್ನು ನಿಲ್ಲಿಸಿದ್ವಿ. ಸೊ ನೀವೇನಾದರೂ ಹೊಸದಾಗಿ ಆರ್ಡರ್ ಮಾಡ್ತಿದ್ರೆ ದಯವಿಟ್ಟು ಆರ್ಡರ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಗೆ ಹಳೆ ಕಸ್ಟಮರ್ಸ್ಗೆ ನಾವು ಸಪ್ಲೈ ಮಾಡೋಕ್ಕಾಗ್ತಿಲ್ಲ. ಮತ್ತು ತುಂಬ ಜನ ಹೇಳ್ತಿರೋದು ಬೇಸಿಗೆಗಾಲದಲ್ಲಿ ಕೇವಲ 15 ದಿನದಲ್ಲಿ ಏರ್ ಫಾಲ್ ಅನ್ನೋದು ನಿಂತೋಗಿತ್ತು. ಈಗ ಮಳೆಗಾಲದಲ್ಲಿ ತುಂಬ ಟೈಮ್ ತಗೊಳ್ತಿದೆ. ಯಾಕೆ ಅಂತ, ಸಹಜವಾಗಿ ಮಳೆಗಾಲದಲ್ಲಿ ಏರ್ ಫಾಲ್ ಅನ್ನೋದು ಜಾಸ್ತಿ ಇರುತ್ತೆ. ತಲೆಗೆ ಫಂಗಸ್ ಅಟ್ಯಾಕ್ ಆಗುವಂಥ ಚಾನ್ಸ್ ಇರುತ್ತೆ. ಮತ್ತು ರೆಗ್ಯುಲರ್ ಕಸ್ಟಮರ್ಸ್ ದಯವಿಟ್ಟು ಕ್ಷಮಿಸಿ. ನಮಗೆಲ್ಲೂ ಕೂಡ ನಾವು ಬಳಸುವಂಥ ವಿಶೇಷವಾದ ತೆಂಗಿನ ತಳಿಯ ಕೊಬ್ಬರಿ ಎಲ್ಲೂ ಕೂಡ ಸಿಗ್ತಿಲ್ಲ. ಇದಕ್ಕೋಸ್ಕರ ನಾವು ಕರ್ನಾಟಕ, ಕೇರಳ ರೈತರ ಹತ್ರನೂ ಮಾತಾಡಿದ್ವಿ. ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಿಗೂ ಕೂಡ ವಿಸಿಟ್ ಮಾಡಿದ್ವಿ, ಎಲ್ಲಾದರೂ ಸಿಗುತ್ತಾ ಅಂತ. ಆದರೆ ಮಳೆಗಾಲದಲ್ಲಿ ಎಲ್ಲೂ ಕೂಡ ಈ ರೀತಿಯಾದ ನಮಗೆ ಬೇಕಾಗಿರುವಂಥ ಕೊಬ್ಬರಿ ಸಿಗೋದಿಲ್ಲ. ಸೊ ಇರೋದ್ರಲ್ಲೇ ಬ್ಯಾಲೆನ್ಸ್ ಮಾಡ್ತಿದ್ದೀವಿ. ಮತ್ತು ಯಾರು ಮಳೆಗಾಲದಲ್ಲಿ ತಗೊಂಡು ನಮ್ಮ ಕೊಬ್ಬರಿ ಎಣ್ಣೆಯಲ್ಲಿ ರಿಸಲ್ಟ್ ಬಂದಿಲ್ಲ ಅಂತ ಹೇಳ್ತಿದ್ರು, ದಯವಿಟ್ಟು 1.5 ತಿಂಗಳು ಟೈಮ್ ಕೊಡಿ. ನಾವು ಯಾವಾಗ ಮತ್ತೆ ಸ್ಟಾಕ್ ಅಪ್ಡೇಟ್ ಮಾಡ್ತೀವೋ ಅವಾಗ ನೀವು ಜಸ್ಟ್ ನಮ್ದು ಆರ್ಡರ್ ಮಾಡಿರೋದನ್ನ ಫೋಟೋ ಕಳಿಸಿದ್ರೆ ಸಾಕು, ನಿಮಗೆ ಹೊಸ ಪ್ರಾಡಕ್ಟನ್ನು ಯಾವುದೇ ರೀತಿಯಾದ ಅಮೌಂಟ್ ತಗೊಳ್ಳದೆ ಕಳಿಸ್ಕೊಡ್ತೀವಿ. ಇನ್ಮುಂದೆ ನಾವು ಸ್ಟಾರ್ಟ್ಅಪ್ ಸ್ಟೋರೀಸನ್ನು ಕೂಡ ಕಂಟಿನ್ಯೂ ಮಾಡ್ತೀವಿ. ಮತ್ತು ಮುಖ್ಯವಾಗಿ ಸಕ್ಸಸ್ ಸ್ಟೋರೀಸನ್ನು ಹೇಳ್ತೀವಿ. ಮತ್ತು ಏರ್ ಫಾಲ್ ಯಾಕಾಗುತ್ತೆ, ಏರ್ ಫಾಲ್ಗೆ ಕಾರಣಗಳೇನು, ಒಟ್ಟಾರೆಯಾಗಿ ನಮ್ಮ ಫಾಲೋವರ್ಸ್ಗೆ ಯಾವ ರೀತಿ ಏರ್ ಫಾಲನ್ನು ಕಂಟ್ರೋಲ್ ಮಾಡ್ಕೋಬೋದು, ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀವಿ. ಸೊ ನಾಳೆಯಿಂದ ಸ್ಟಾರ್ಟ್ಅಪ್ ಸ್ಟೋರೀಸು ಕೂಡ ಇರುತ್ತೆ. ಮತ್ತು ಏರ್ ಫಾಲ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಏನೇನು ಊಟ ತಿನ್ನಬೇಕು, ಯಾವ ರೀತಿ ನಿದ್ದೆ ಮಾಡಬೇಕು, ಹೆಲ್ಮೆಟನ್ನು ಹಾಕ್ಕೊಂಡ್ರೆ ಯಾಕೆ ಏರ್ ಫಾಲ್ ಆಗುತ್ತೆ, ಕಂಪ್ಲೀಟ್ ಡೈಲಿ ಒಂದೊಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತೀವಿ. ಸೊ ಇದೇ ರೀತಿಯಾದ ಮತ್ತಷ್ಟು ಸ್ಟಾರ್ಟ್ಅಪ್ ಸ್ಟೋರೀಸ್ಗೆ ನಮ್ಮ ಪೇಜನ್ನು ಫಾಲೋ ಮಾಡಿ.